ಸಿನಿಮಾಗಳು ಇವಾಗ ಹೇಳ್ತಾ ಇದ್ರಿ ಎಲ್ಲ ಕಮರ್ಷಿಯಲ್ ಕ್ಲಿಕ್ಕಿಂಗ್ ಅದರಲ್ಲೆಲ್ಲ ಲೇಡೀಸು ಇದ್ದಾರೆ, ದೇ ಆರ್ ಆಲ್ ಫ್ಯಾನ್ಸ್ ಲೈಕ್ ದಟ್. I think today's gen is all about that, and I think it's all about entertainment, and people know it is entertainment. Nobody is trying to do or teach philosophies through films. We are entertainers. Adru olgade, can we teach something, can we say something, what matters? And asking by that, ನೀವು ಯಾವಾಗ ಸಿನಿಮಾಗೆ ಹೋಗ್ತೀರಿ, ಏನಾದ್ರು ಕಲಿಯೋಕೆ ಹೋಗ್ತಾ ಇದ್ದೀರಾ ಅಥವಾ ಕಲಿಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀರಾ? ಮನೆಯಲ್ಲಿ ಲೈಫು ಎರಡು ಬೋರ್ ಆದಾಗ ಏನಾದ್ರು ಒಂದು ಮಾಡಲ್ಲ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಾಗ ಹೋಗಿದ್ದೀರಾ, ಅಥವಾ ಯಾವುದೋ ಒಂದು ಎಕ್ಸೈಟ್ಮೆಂಟ್ ಆಫರ್ ಬಂದಾಗ ಐ ವಾಂಟ್ ಟು ಸಿ ದಿಸ್ ಫಿಲ್ಮ್ ಅಂದ್ಕೊಂಡು ಹೋಗಿದ್ದೀರಾ? Not because you are expecting some kind of a philosophy there, man. I mean, if there is something to take away, you may take away certainly, but that will be only to the benefit of your growth, not your life. ನೀವು ಲೈಫಿಗೋಸ್ಕರ ಪಾಠ ಕಲಿಯಕ್ಕೆ ಸಿನಿಮಾದಲ್ಲಿ ಹೋಗಲ್ಲ, ನಿಮ್ಮ ಗ್ರೋತಿಗೇನೋ ಹೆಲ್ಪ್ ಆಗಿರ್ಬೋದು ಅಥವಾ ಐಡಿಯಾ ಬೆಳೆಸ್ಕೊಳ್ಳೋಕ್ಕಾಗಿರ್ಬೋದು. ನಿಮ್ದು ಐ ಥಿಂಕ್ ಯುವರ್ ಲೈಫ್ ಟೀಚರ್ಸ್ ಯು ವಾಟ್ ಯು ಶುಡ್ ಡು. ಸಿನಿಮಾನ ನಾವು ಅದು ದಬ್ಬಾಳಿಕೆಯಲ್ಲಿ ತಂದ್ಬಿಟ್ಟು ಅದು ಏನೋ ಹೇಳ್ಕೊಡೋಕ್ಕೆ ಬಂದಿದ್ದೀವಿ ಅಂತ ಹೇಳೋಕ್ಕಲ್ಲ. ಅಟ್ಲೀಸ್ಟ್ ಇನ್ ಟುಡೇಸ್ ವರ್ಲ್ಡ್ ಯು ಕಾಂಟ್. ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಇನ್ಸ್ಟಾಗ್ರಾಮ್ ಪೋಸ್ಟ್. So everybody is wanting to become popular and everything like that. Cinema is an entertainment. Adru olgade what we shouldn't be doing ಅನ್ನೋದು ಒಂಚೂರು ಅರಿವಿದೆ. ಏನು ಮಾಡಬಾರ್ದು ನಮ್ಮ ಸಿನಿಮಾದಲ್ಲಿ, ಎಂತೆಂಥವ್ರು ಬರ್ತಾ ಇದ್ದಾರೆ, ಏನೇ ನಾವು ಮಾಡಿದ್ರೆ ಚೆನ್ನಾಗಿರೋ ಹಾಗಂತ ಇನ್ನೊಬ್ರು ಮಾಡೋದು ತಪ್ಪಲ್ಲ. ದಟ್ ಮಚ್ ವಿ ನೋ ದಟ್ ಓಕೆ ದೀಸ್ ಥಿಂಗ್ಸ್ ಐ ವೋಂಟ್ ಡೂ ಇನ್ ಮೈ ಸಿನಿಮಾ. ದಟ್ಸ್ ಆಲ್. ಅದು ಬಿಟ್ಟು ವಿ ಶುಡ್ಂಟ್ ಹೆಸಿಟೇಟ್. ಸರ್, ಈ ಸಿನಿಮಾದಲ್ಲಿ ನೀವು ಡೈರೆಕ್ಟರ್ ಜೊತೆ ಸ್ಟೋರಿ ಕೇಳೋದ್ರಿಂದ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದಾಗಿದೆ ಅಂತ ಹೇಳಿದ್ರು. ಇವಾಗ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ತಮಿಳ್ನಾಡವರು. ಸರ್, ಈ ಸಿನಿಮಾ ಇಲ್ಲಿವರೆಗೆ ತಗೊಬಂದು ಇವಾಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ತಗೊಬಂದರೆ ಇವಾಗ ಏನು ಮಾಡ್ತಾರೆ, ಒಂದು ಟಿಕೆಟಿಗೆ 800-1000 ರೂಪಾಯಿ ಹಾಕ್ಕೊಂಡು 3 ದಿನಕ್ಕೆ 10 ಕೋಟಿ 20 ಕೋಟಿ ಈ ಥರದಲ್ಲಿ ಸಿನಿಮಾ ಗೆಲುವನ್ನು ನೋಡ್ತಾ ಇದ್ದಾರೆ. ಸೊ ನೀವು ಆ ಟೀಮ್ ಜೊತೆಗೆ ಹೇಗೆ ಸರ್, ನಮ್ಮ ಕರ್ನಾಟಕದಲ್ಲೇ ಮೇಜರ್ ಆಗಿ ಯಾವ ಥರ ಸ್ಟ್ರಾಟಜಿ, ಅದರ್ ಸ್ಟೇಟಲ್ಲಿ ಯಾವ ರೀತಿ ಸಿನಿಮಾ ಪ್ರಮೋಷನ್? ಪ್ರಶ್ನೆ ಸ್ಪಷ್ಟತೆ ಇಲ್ಲ. ಅಲ್ಲ, ಸ್ಪಷ್ಟತೆ ಅಂದ್ರೆ ಅಷ್ಟೇನೆ. ಇವಾಗ 800 ಹೇಳ್ತಾ ಇರೋದು 800 ಹೇಳೋ ತಪ್ಪು ಅಂತಾರ? ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಆಡಿಯನ್ಸಿಗೆ ಸ್ವಲ್ಪ ಇದಾದ್ರೆ ನಿಮ್ಮ ಸಿನಿಮಾನ 2-3 ಸ್ವಲ್ಪ ಇದಾದ್ರೆ ಅಂದ್ರೆ ಏನು ಕಮ್ಮಿ ಮಾಡಿದ್ರೆ ಅಲ್ಲ ಸರ್. ಈಗ ನಾನು 5 ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟು ನೋಡಿ ರೇಟು ನೀವು ಕಮ್ಮಿ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ಅಲ್ಲಿ ಕುತ್ಕೊಂಡು ಹೇಳೋಕ್ಕಾಗತ್ತೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮ್ಟೈಮ್ಸ್ ಸಿನಿಮಾ ಬಡ್ಜೆಟ್ಸ್ಗಳು ಹೆಂಗಿರ್ತಾವಂದರೆ ನೀವು ಈಜಿಪ್ಟಲ್ಲಿ ಹೋಗ್ಲಿಲ್ಲ ಅಂದರೆ ತೆಗಿಯೋಕ್ಕಾಗಲ್ಲ. ಪೈರಸಿ ಅಟ್ಯಾಕ್ ಆಗುತ್ತೆ. ಸಿನಿಮಾ 2ನೇ ವಾರ 3ನೇ ವಾರ ಅನ್ನೋಷ್ಟೊಳಗೆ OTTಯಲ್ಲಿ ಬರೋಂಥ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇಲ್ಲ ಇನ್ನೊಂದು ಯಾವುದೋ ದೊಡ್ಡ ಪಿಕ್ಚರ್ ಬಂದೆಲ್ಲ ಇದು ಮಾಡ್ಕೊಳಕ್ಕಂದಾಗ ಅವ್ರು ಅದಕ್ಕೆ 200, 300, 400 ಕೋಟಿ ಹಾಕೊಂಡು ತೆಗೆದಿರ್ತಾರೆ. ಮ್ಯಾಥ್ ಅಂತ ಒಂದಿದೆ ಸರ್. ಒಂದು 300 ಕೋಟಿ ಪ್ರೊಡಕ್ಷನ್ ಮೇಲೆ ಬಿದ್ದಿದೆ ಅಂದ್ಕೊಳ್ಳೋಣ. 300 ಕೋಟಿ ರಿಕವರ್ ಆಗಬೇಕಾದ್ರೆ ಥಿಯೇಟ್ರಲ್ಲಿ ಆಲ್ಮೋಸ್ಟ್ 550 ಕೋಟಿ ರೂಪಾಯಿ ತನಕ ಬಿಸ್ನೆಸ್ ಆಗುತ್ತೆ. ಅವಾಗ ನಿಮಗೆ ಗ್ರಾಸು ನೆಟ್ ಅಂತ ಹೇಳೋದು ಅಲ್ಲೇನೆ, ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಅವರೆಲ್ಲ ಇಡೋದಕ್ಕೆ ಕಾರಣ ಇರುತ್ತೆ. ಯಾರೋ ಒಂದು 35 ಕೋಟಿ 40 ಕೋಟಿ 50 ಕೋಟಿ ಅವ್ರು ತೆಗೆದುಬಿಟ್ಟು 800,000 ರೂಪಾಯಿ ಟಿಕೆಟ್ ಇಡಲ್ಲ. ಹಂಗೆ ಇಟ್ಟ ತಕ್ಷಣ ಯಾರೂ ಹೋಗಲ್ಲ. ಯಾಕೆ ನೀವು ಹೇಳ್ತಾ ಇದ್ದೀರಾ? ಕರೆಕ್ಟ್, ಹೋದ್ರಲ್ಲ, ಅವ್ರು ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅವ್ರಿಗೆ ಹೋಗ್ಬೇಕು ಅನ್ನಿಸ್ತು, ಹೋದ್ರು. ಯಾಕೆ ಹೋದ್ರು ಅಂದ್ರೆ ನಾನು ಹೋಗ್ಲೇಬೇಕು ಫಸ್ಟ್ ಅನ್ಕೊಂಡು ಹೋದ್ರು. ಆ ಹಠ ಇದೆ ಅಂತ ಗೊತ್ತಿರೋರಿಗೆ, ಕೊಡೋಕ್ಕಾಗುತ್ತೆ ಅಂತ ಗೊತ್ತಿರೋರಿಗೆ ಇಟ್ಟಿದ್ದು ರೇಟ್. ಅದು ಇಡೋಕ್ಕಾಗದೇ ಇರೋರಿಗಲ್ಲ. ಬಟ್ ಇನ್ನೊಂದೇನಾಗುತ್ತೆ, ಸಪೋಸ್ ಅವ್ರು ಇದ್ದಂಗೆ ನಾರ್ಮಲ್ ರೇಟ್ ಇಟ್ಕೊಂಡಿದ್ರು ಅನ್ಕೊಳ್ಳಿ, 1 ವಾರ 2 ವಾರ ಹೋದ್ರೆ ಆ ಕಲೆಕ್ಷನ್ ಬಂದಿಲ್ಲ ಅಂದಾಗ ಅವ್ರು ಹಾಳಾಗೋ ಮನೆ ಇದೆ, ಇನ್ನೊಂದು ಪಿಕ್ಚರ್ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನು ಆ ನೋವನ್ನ ಸ್ಪಂದಿಸೋದಕ್ಕೆ ನಾವು ಹೋಗಲ್ಲ. ಅವ್ರ ಮನೆ ಮಠ ಅಡ ಇಟ್ಬಿಟ್ಟು ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಹೌ ವಿಲ್ ದೇ ರಿಕವರ್? ವೆನ್ ಐ ಗೇವ್ ದ 5 ಸ್ಟಾರ್ ಹೋಟೆಲ್, ಇಟ್ ಇಸ್ ನಾಟ್ ಬಿಕಾಸ್ ಒಂದು ದೊಡ್ಡ ಆರ್ಟಿಸ್ಟ್ 5 ಸ್ಟಾರ್ ಅಂತ ಹೇಳಿದ್ದಲ್ಲ. ಅವ್ರದ್ದು ಇನ್ವೆಸ್ಟ್ಮೆಂಟ್ಸ್ ಹಂಗಿದೆ. ಅವ್ರ ಆ ಜಾಗಕ್ಕೆ ಆ ಥರ ಬಾಡಿಗೆ ಕಟ್ತಾ ಇರ್ತಾರೆ. ನೀವೊಂದು ಮಾಲಲ್ಲಿ ಹೋದರೆ, ಇವಾಗ ನೀವೊಂದು ಕಾಫಿ ಮಾಲಲ್ಲಿ ಕುಡೀರಿ ಸರ್, ಎಷ್ಟು ರೇಟ್ ಹೇಳ್ತಾರಲ್ಲಿ? ಹೊರಗಡೆ ಬಂದು ಕುಡೀರಿ ಎಷ್ಟೇ, ಬಿಕಾಸ್ ದ ಎಸ್ಟಾಬ್ಲಿಷ್ಮೆಂಟ್ ಬೇರೆ ಏನಿಲ್ಲ ಸರ್. ಈಗ ದೊಡ್ಡ ಸಿನಿಮಾ ಅಂತ ಹೇಳೋದು ಏನಕ್ಕೆ ಅಂದರೆ, ನಾಟ್ ಬಿಕಾಸ್ ಒಂದು ಆರ್ಟಿಸ್ಟ್ ದೊಡ್ಡದಾದ ಹೆಸರು ಅಂತಲ್ಲ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಇದೇನದು ಮಗಧೀರ ಮಾಡಾದ್ಮೇಲೆ ಮರ್ಯಾದಾ ರಾಮನ ಅಂತ ಮಾಡಿದ್ರು. ಅದ್ರದ್ದು ಬಡ್ಜೆಟ್ಟು ಕಮ್ಮಿ, ಎಲ್ಲ ಕಮ್ಮಿ. ಅದಕ್ಕೆ ಆ ಥರ ಬರಲ್ಲ. ಈಗ ನೆಕ್ಸ್ಟ್ ಹೋದಾಗ ನೀವು RRR ಅಂತ ತೆಗೆದ್ರಿ, ನೆಕ್ಸ್ಟ್ ಇನ್ನೊಂದೇನೋ ಅದಕ್ಕೆ 800 ಕೋಟಿ ಹಾಕೊಂಡೇನೋ ಮಾಡ್ತಾರೇನೋ ಗೊತ್ತಿಲ್ಲ ಯಾವ ಥರ ತೆಗಿತಾರೆ ಅದನ್ನಂತ. ರಿಕವರಿ ಅಂತ ಒಂದು ಸ್ಟ್ರಾಟಜಿ ಹಾಕೋತಾರೆ. ಯಾವಾಗ ಹಾಕೋತಾರೆ ಅಂದರೆ, ಈಗ ನಿಮಗೆ ಏರ್ಪೋರ್ಟಿಗೆ ಹೋದಂಗೆ, ಏರ್ಪೋರ್ಟಿಗೆ ಹೋಗಿ ನಾವು ವಿನಂತಿ ಮಾಡೋಕ್ಕಾಗುತ್ತಾ, ನೀವು ಇಷ್ಟೇ ಟಿಕೆಟ್ ಇಡಿ ನೋಡಿ ಜಾಸ್ತಿ ಜನ ಬರ್ತಾರೆ? ಇಲ್ಲ. ಅವ್ರು ಆ ರೇಟ್ ಇಡಲಿಲ್ಲ ಅಂದರೆ ಅದು ಟೇಕ್ ಆಫ್ ಆಗಲ್ಲ. ಅವ್ರ ವ್ಯವಸ್ಥೆ ಸಂಸ್ಥೆ ಉಳಿಯಲ್ಲ.
ಆದರೆ ಇದಕ್ಕೊಂದು ಅಪವಾದ ಏನು ಅಂದರೆ ಸರ್, ಈಗ ತಮಿಳು ತೆಲುಗಲ್ಲಿ ಎಲ್ಲ ಥಿಯೇಟರ್ಗಳೆಲ್ಲ ಜಾಸ್ತಿ ಇದೆ, ಅಲ್ಲಿ ಒಂದು ಸೇಮ್ ಇಟ್ಟಿಲ್ಲ. ಯಾಕೆ ಗೊತ್ತಾಡ್ತಾ ಇದ್ದೀರಾ? ಅಲ್ಲ ನಾನು ಹೇಳೋದು ಏನ್ ಗೊತ್ತಾ ಸರ್, ಈಗ ಆಗೋದನ್ನ ಮಾತಾಡೋಣ. ನಾನು ಇನ್ನೂ ಅಡಿಗೆಗೆ ಹೋಗಿಲ್ಲ, ನೀವು ಆಲ್ರೆಡಿ ಅಲ್ಲ, ನಾವಿನ್ನೂ ಹೋಗೇ ಇಲ್ಲ. ನೀವು ನನಗೆ ಯಾಕೆ ದಯವಿಟ್ಟಲ್ಲ ಅಲ್ಲು ಅರ್ಜುನಿಗೆ ಫೋನ್ ಹಾಕಿ. ನನ್ನ ಸಿನಿಮಾ ಬಂದು ನಾನು ಇನ್ನೂ ಇಟ್ಟೇ ಇಲ್ಲ. ಮೊದಲೇ 2.5 ವರ್ಷ ಆದ್ರೂ ರಿಲೀಸ್ ಇಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾ ಕೂತೀನಿ. ಟಿಕೆಟ್ ಎಂಟು ನಾನು ಇಟ್ಟಿದ್ದೀನ, ಹೇಳ್ಬೇಡಿ, ಮುಗೀತು, ನಂದಲ್ಲ ವಿಚಾರ ಅದು. ಆದ್ರೂ ಇಷ್ಟೊಂದು ಉತ್ತರ ಕೊಟ್ಟೆ ಫ್ರೀಯಾಗಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಟ್ ನೀವ್ಯಾರು ಅನುಭವಿಸ್ತಾ ಇರೋದು ಅಥವಾ ನಿಮಗೆ ಯಾರಿಗೂ ಇಲ್ದೇ ಇರೋ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಾನು ಹೇಳೋದು ತಪ್ಪಾಗುತ್ತೆ, ಹಂಗಲ್ಲ. ಬಟ್ ಮೈ ಅಟ್ಯಾಚ್ಮೆಂಟ್ ವಿತ್ ಮೈ ಮದರ್ ವಾಸ್ ಸಮಥಿಂಗ್ ಎಲ್ಸ್. ಇಟ್ ವಾಸ್ ಆನ್ ಅ ಡೈಲಿ ಬೇಸಿಸ್, ಚಾಟ್ಸ್, ವಿಡಿಯೋ ಕಾಲ್ಸ್. ನಾನು ರೇಗಿಸ್ತಾ ಇದ್ದಿದ್ದು, ನನ್ನ ಒಂದೊಂದು ಕೆಲಸ, ನಂದು ವರ್ಸ್ಟ್ ಕೆಲಸನೂ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ನಾನು ಬಿಗ್ ಬಾಸಲ್ಲಿ ಪ್ರತಿ ಸತಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು, ಫಸ್ಟ್ ಫೋಟೋ ಹಾಕ್ತಾ ಇದ್ದಿದ್ದು ನನ್ನ ತಾಯಿಗೆ ಮಿರರ್ ಮುಂದೆ ತೆಕ್ಕೊಂಡು ಅವ್ರಿಗೆ ಕಳಿಸಿ, ಅವ್ರು ಅಲ್ಲಿಂದ ಎಲ್ಲ ನನಗೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ತೂನಾಯಿ ಅಂತೆಲ್ಲ ಬೈಯೋದು ನನಗೆ. ಇದೆಲ್ಲ ನಡೀತಾ ಇತ್ತು. ಸೊ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ನಾನು ಫಸ್ಟ್ ಕಪಲ್ ಆಫ್ ವೀಕ್ಸ್ ಬಿಗ್ ಬಾಸಲ್ಲಿ ಬರೀ ಕುರ್ತಾಕೊಂಬಂದೆ, ಯಾಕಂದ್ರೆ ನಂಗೆ ಇಂಟ್ರೆಸ್ಟ್ ಹೊರಟಾಯ್ತು. ಆಮೇಲೆ ಒಂದು ಕರ್ತವ್ಯ, ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದಿಷ್ಟು ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಸಂಡೇಗೆ ಬರ್ತಾ ಇದ್ದೀನಿ ಆ ಥರ. ನನಗೆ ಆ್ಯಕ್ಚುಲಿ ಐ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಮೀ. ಆ್ಯಕ್ಚುಲಿ ನಾನು ಹೇಳಿದೆ ನಿಮಗೆ, ನನ್ನ ಕಣ್ಣು ಮುಂದೆ ನಾನು ಹೇಳಿದ್ನಲ್ಲ, ನನ್ನ ಬ್ಯಾಂಕ್ ಅಕೌಂಟು ಯಾವುದೋ ಒಂದು ಟೈಮಲ್ಲಿ ಕೂಡ 0 ಇತ್ತು ಸರ್. ಆ್ಯಕ್ಟರ್ ಆದಮೇಲೂ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ. ನನಗೆ 0 ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಿಲ್ಲ. ಬಟ್ ನನ್ನ ಕಣ್ಮುಂದೆ ಅವ್ರದ್ದು ಆಲ್ ಮೀಟರ್ಸ್, ಮ್ಯಾಡ್ ಮೀಟರ್ಸ್ ಇನ್ ದಟ್ ICU ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಅವತ್ತಿಗೆ ನನಗೆ ಐ ಫೆಲ್ಟ್ ಸೋ ಯೂಸ್ಲೆಸ್. ನನಗೆ ಐ ಕುಂಟ್ ಹೆಲ್ಪ್. ನಾನು ಕೇಳ್ತಾ ಇದ್ದೀನಿ, ಏನಾರ ಮಾಡಿ ಅಂತ. ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಐ ಆಮ್ ಕ್ಯಾರಿಂಗ್ ದಟ್ ಗಿಲ್ಟ್ ಅ ಲಾಟ್. ಮೈ ಮದರ್ ವಾಸ್ ಸೆಡೇಟೆಡ್. ಶಿ ಡಸಂಟ್ ಇವನ್ ನೋ ಶಿ ಇಸ್ ಗೋಯಿಂಗ್. I think it's a messed up emotion that's in my head right now. So it was bad, especially at the end. What do you call it, man? Heart ಕೊಡ್ತಾರಲ್ಲ, shock treatment ಅಲ್ಲ ಅದು. Yeah, that shock that they give the heart, no one it stops. To revive the heart. Yeah, what is that from equipment? When the heart thing was still not happening and all that, they brought it inside. Now that shattered me. I started asking, what is that? Anta, illa sir, it can stop anytime. Anta, when we get to know few minutes earlier, do you know what can, I mean, I don't know, man. Nimmal ಕೆಲವರಿಗೆ ಅದು ಅನುಭವ ಆಗಿರ್ಬೋದು. ನಾನು ಹೊಸದು ಹೇಳ್ತಾಯಿಲ್ಲ. ಸೌಂಡೇ ಜಾಸ್ತಿ ಹೊಡಿತಾ ಇರುತ್ತೆ. ಅಂದರೆ see, I could only see my mother. She is going and she doesn't know. She is sedated and ಅಸಹಾಯಕತೆ. I told you, sir, I felt useless. I'm telling you this. ನಾನು ಯಾಕೆ ಆ ವರ್ಡ್ ನನ್ನ ಮೇಲೆ ನಾನು ಯೂಸ್ ಮಾಡ್ಕೊಂಡಿಲ್ಲ. ನಾನು ಯಾರೇ ಏನೇ ಬಂದರೂ ಏನು ಕೈಯಲ್ಲಿದ್ರು ಎತ್ಕೊಟ್ಟು ಏನೋ ಮಾಡಿ ಸಹಾಯ ಮಾಡಿ ಹೆಂಗೋ ಏನೋ ಮಾಡಿದ್ದೀನಿ ಎಷ್ಟೋ ಜನ. ಮೈ ಫೆಲ್ಟ್ ಸೋ ಯೂಸ್ಲೆಸ್. ಅದು ಆ ಗಿಲ್ಟ್ ಇನ್ನೂ ಆಗ್ತಾನೆ ಇಲ್ಲ ನನಗೆ. ಸರಿ, 45 ಸಿನಿಮಾಗಳನ್ನು ಅಮ್ಮ ಯಾವ ಟೈಮಲ್ಲಿ ನೋಡ್ತಿದ್ರು ನಿಮ್ಮ ಸಿನಿಮಾಗಳೆಲ್ಲ? ಅವರು ಪೈಲ್ವಾನ್ ತನಕನೂ ಥಿಯೇಟ್ರಿಗೆ ಹೋಗಿದ್ದಾರೆ ಸರ್ ಫಸ್ಟ್ ಡೇ. ಅದಾದ್ಮೇಲೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಲ್ಲಿವರೆಗೂ ಥಿಯೇಟ್ರಲ್ಲೇ ಫಸ್ಟ್ ಡೇ ನೋಡಬೇಕು ಅಂತ ಹೋದವರು. ಬಾಲ್ಕನಿ ಮೆಟ್ಲು ಹತ್ಕೊಂಡು ಹೋದವರು. ಅಲ್ಲಿವರೆಗೆ ಹೋಗ್ಯಾರ. ಪ್ರತಿ ಕ್ರಿಕೆಟ್ ಮ್ಯಾಚ್ ಸ್ಟೇಡಿಯಂ KC ನಡೆದ್ರೆ ಬರೋರು. ಫ್ರೈಡೇ ನಂದು ಆ್ಯಕ್ಚುಲಿ ವೆಡ್ಡಿಂಗ್ ಆ್ಯನಿವರ್ಸರಿ. ಅವಾಗ ಅದು ದಟ್ ವಾಸ್ ದ ಲಾಸ್ಟ್ ಮೆಸೇಜ್ ಇಸ್ ಸೆಂಟ್ ದಟ್ ಮಾರ್ನಿಂಗ್. ಉದ್ದ ಮೆಸೇಜ್ ಕಳಿಸಿ, ಅವ್ರು ಫಸ್ಟ್ ಮೆಸೇಜ್ ಅವ್ರದ್ದೇ ಇರೋದು. ಅವ್ರು ಕಳಿಸಿದ್ರು, ನಾನು ರೆಸ್ಪಾಂಡ್ ಮಾಡಿ ಆಮೇಲೆ ಮನೆಗೆ ಹೋಗಿದ್ದೆ, ಸಿಕ್ಕಿ ಎಲ್ಲ ಮಾಡಿ ಮತ್ತೆ ಹೊರಟಿದ್ದೆ ನಾನು. ಸ್ಪೀಡ್ ಏನೋ ಸ್ವಲ್ಪ ಇವಾಗ ನೀವು ತುಂಬ ಕಡಿಮೆ ದಿನ ಇದೆಯಲ್ಲ, ನೀವು ಇಲ್ಲಿ ಅಂದರೆ ಸ್ವಲ್ಪ ಇದು ಅನಿಸ್ತಾ ಇದೆ ಇನ್ನು ವರ್ಕಲ್ಲಿ ಆಗಲಿ ಅಥವಾ ಏನು ಅಲ್ಲ, ಇವಾಗ ನಿಮ್ಮದು ತುಂಬ ವರ್ಕಿಂಗ್ ಶೆಡ್ಯೂಲ್ ಇದೆಯಲ್ಲ, ಆ ಒಂದು ಮೊಮೆಂಟನ್ನು ನಿಮಗೆ ಜಾಸ್ತಿ ಇದು ಅನಿಸುತ್ತಾ ಅಂದರೆ ಅಮ್ಮನ ಇದು ಆ ಟೈಮನ್ನು ಕ್ಯಾರಿ ಮಾಡೋದು ತುಂಬ ಟಫೆಸ್ಟ್ ಅಂತ ಈ ಒಂದು ನಾನು ಫೇಸ್ ಮಾಡಿದ್ದೆ ಆ ಥರ ಒಂದು ಇದನ್ನು. ಅಂದ್ರೆ ಸ್ಪೀಡ್ ಅಲ್ಲ, ಅಂದ್ರೆ ನಾವು ಏನೋ ಹೋಗ್ಬೇಕು ಅಂತೀವಿ, ಸ್ಪೀಡ್ ತುಂಬಾ ನೆನಪು ಆಗ್ತಾರೆ ಸರ್.
ಕಾಂಪ್ಲಿಕೇಟೆಡ್ ಆಗಿ ICU ಅಲ್ಲಿ ವೆಂಟಿಲೇಟರ್ಗೆ ಹಾಕಬೇಕು ಅಂತ ಇರ್ಬೇಕಾದ್ರೆ ನಾನು ಒಂದು ಎಪಿಸೋಡ್ ಮುಗಿಸ್ಕೊಂಡಿದ್ದೀನಿ ಸರ್. ಅಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇರ್ತೀನಿ, ಅದು ಅರ್ಧ ಬಿಟ್ಕೊಳಕ್ಕೆ ಆಗ್ತಾ ಇಲ್ಲ. ಎಲ್ಲರ ಜೀವನ ಇದೆ, ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಅವತ್ತಿಗೆ ನಮ್ಮ ಕರ್ಮಕ್ಕೆ ಮೋಸ್ಟ್ ವೈಲೆಂಟ್ ಎಪಿಸೋಡ್. ಐ ಹ್ಯಾಡ್ ಟು ಫಿನಿಶ್. ಅದರ್ವೈಸ್ ಅಲ್ಲಿ ಒಳಗಡೆ ಇರೋ ಜೀವನಗಳು ಹಾಳಾಗ್ಬಿಡ್ತವೆ. ಸೇಮ್ ಟೈಮ್ ಐ ಥಿಂಕ್ ಫಸ್ಟ್ ಟೈಮ್ ನಾನು ಒಂದೇ ಒಂದು ಬ್ರೇಕ್ ಅದು ಕಾಲೇಜ್ ತೊಗೊಂಡಿದ್ದು. ಆಲ್ಮೋಸ್ಟ್ 4.5 hours ನಾನ್ ಸ್ಟಾಪ್ ನಾನು ಮಾಡಿಕೊಟ್ಟು ಓಡಿದ್ದು. ಇರುತ್ತೆ, ಕರ್ತವ್ಯ ಬರುತ್ತೆ ಸರ್, ಮಾಡಲೇಬೇಕು. ಅದು ಟುಡೇ ವೆನ್ ಯು ಬಿಕಮ್ ಅನ್ ಆ್ಯಕ್ಟರ್ ಯು ಆರ್ ನಾಟ್ ಅಲೋನ್, ಯು ಆರ್ ಇನ್ ಚಾರ್ಜ್ ಆಫ್ ಮೆನಿ ಅದರ್ ಪೀಪಲ್ಸ್ ಲೈಫ್ಸ್ ಆಲ್ಸೋ ಸಮ್ವೇರ್. ಆ್ಯಂಡ್ ಇವಾಗ ನೀವೇನು ಹೇಳ್ತಾ ಇದ್ರಿ, ನಾನು ನನ್ನನ್ನು ಮುಂದೆ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್. ನನಗೆ ಮುಂದೆ ಇಟ್ಕೊಂಡ್ರೆ ಐ ಜಸ್ಟ್ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ರೈಟ್. ಬಟ್ ಈಗ ಯಾರ್ಯಾರ್ದೋ ಲೈಫ್ ಇನ್ವಾಲ್ವ್ ಆಗಿದೆ, ಯಾರ್ಯಾರು ಹೊಸೊಬ್ಬರ ಆಸೆ ಸಿನಿಮಾ ಮೇಲಿದೆ, ಏನೇನೋ ಇದೆ. ಸೊ ವಿ ಹ್ಯಾವ್ ಟು ಡೂ ನೋ. ಸೊ ಐ ಕೀಪ್ ಮೈ ಸೆಲ್ಫ್ ಲಾಸ್ಟ್ ರೈಟ್ ನೋ. ಆ ಫ್ಲ್ಯಾಶ್ ಬ್ಯಾಕ್ ಬರೋ ತನಕ ನಿಮಗೂ ಕನ್ಫ್ಯೂಷನ್ ಇದೆ, ಅವ್ರು ಪೊಲೀಸ್ ಆ್ಯಕ್ಚುಲಿ ಹೌದಾ ಇಲ್ವೋ ಅಂತ ಅಂದ್ಬಿಟ್ಟು. ಅಲ್ಲಿ ಫ್ಲ್ಯಾಶ್ ಬ್ಯಾಕ್ ಬರೋ ತನಕ ಮಿಲನ ಒಟ್ಟಿಗೆ ಕರೆಕ್ಟ್. ಬಟ್ he has just come and gone. ಅವ್ನು ಕಾಕಿನೂ ಹಾಕಿಲ್ಲ, ಏನೋ he is the officer for sure, but never wore khaki, neither did he report to the job. He just came to the town and these people presumed he's coming as a reporter. ಅಷ್ಟೇ. ಇದರಲ್ಲಿ ಏನಂತಂದ್ರೆ ಇದರಲ್ಲಿ ಇನ್ನೂ ರಿಪೋರ್ಟ್ ಆಗಿರಲ್ಲ. He is reporting to the job tomorrow morning after suspension. So technically common man, and he's taking the law in his hands, right? Yeah, so technically what happens, ಈಗ ಒಂದು ಪೊಲೀಸ್ ಆಫೀಸರ್ಸ್ ಏನಂದ್ರೆ ಅವ್ರದ್ದು ಸಸ್ಪೆನ್ಷನ್ ಇದ್ರು ಪೊಲೀಸೇ ಬಂತು, ಇಡೀ ಡಿಪಾರ್ಟ್ಮೆಂಟ್ ಅವ್ರ ಪರ ನಿಂತ್ಕೊಳ್ಳುತ್ತೆ. ಅದು ಮರಿಬೇಡಿ, ಈಗ ನಿಮ್ಮ ಥರ ಒಬ್ಬರಿಗೆ ಬೈದ್ರೆ ಎಲ್ಲರೂ ನಿಂತ್ಕೊತೀರ, ಗೊತ್ತಾ? ಆ ಥರ ಸದ್ಯಕ್ಕೆ ಅವ್ರು ಜಾಬಲ್ಲಿ ಇಲ್ಲ ಅಂತ ಬರಲ್ಲ, ಆ ಥರ ಅಲ್ಲೂ ಇದೆ ಒಗ್ಗಟ್ಟು. He is a very, very noted, reputed cop under suspension for something, reporting to duty tomorrow. That means suspension is taken off, it's done. Correct. But there are certain things that would be considered acceptable if he's in his khaki, right? When he's taking on the baddies. But when he's not, and then he is taking action without reporting. ಅದೇ ಬರುತ್ತೆ. And ಹಾಗೆ ಇದೆ ಅದು. ಅಂದ್ರೆ ನೆಕ್ಸ್ಟ್ ಡೇನು ರಿಪೋರ್ಟ್ ಆಗಲ್ಲ ಅನ್ನೋದೇ ಬರುತ್ತೆ. ಹಂಗೆ ಹೋಗುತ್ತೆ ಸಸ್ಪೆನ್ಷನ್. No, he is just trying to change our mood. Luckily that was bags. ಆಕ್ಸಿಡೆಂಟ್ ಅಲ್ಲಿ ಏನೇನಾಗಿತ್ತು ಎಲ್ಲಾರು ತಲೆಗೆ ಬಂದ್ಬಿಟ್ರು ಒಂದೇ ಸೆಕೆಂಡ್ ಅಲ್ಲಿ. ನನಗೆ ರವಿ ಸರ್ ಪಾಪ ಇವತ್ತಿಗೂ ಸಫರ್ ಮಾಡ್ತಾರೆ. ರವಿ ಸರ್ ಬೆನ್ನು ಮೂಳೆ ನೋಡಿ, ಅಂತ ಉದಾಹರಣೆಗಳು ಇರ್ಬೇಕಾದ್ರೆ ನನಗೆ ಯಾಕೆ ಬೇಕು ಇಲ್ಲ. ರಾಜ ಆರಾಮಾಗಿ ಓಡಾಡ್ಕೊಂಡು ಯುದ್ಧ ಮಾಡ್ಕೊಂಡು ಹಂಗೆ ಓಡಾಡ್ಕೊಂಡಿದ್ದ ಅಂದ್ರೆ ಪರವಾಗಿಲ್ಲ. ಪ್ರತಿಯೊಂದ್ರಲ್ಲೂ ಒಂದು ಏನೋ ಬಂದೇ ಬರುತ್ತೆ ತಾನೆ. ಬೇಡ ಸರ್, ಸಾಯರ ನರಸಿಂಹ ರೆಡ್ಡಿ ಮಾಡ್ಬೇಕಾದ್ರು ನನಗೆ ಅದರಲ್ಲೂ ಸುಮ್ಮನೆ ಒಂದು ಕುದುರೆ ನಿಂತ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಹುಲಿ ಒಳಗಡೆ ನನ್ನ ಶೂ ಸಿಗಾಕೊಂಡಿದ್ದಕ್ಕೆ ಅದು ಪಕ್ಕದಲ್ಲಿ ಹೀರೋಯಿನ್ ಅಸಿಸ್ಟೆಂಟ್ ಛತ್ರಿ ಓಪನ್ ಮಾಡಿದ್ದಕ್ಕೆ ನನ್ನ ಕುದುರೆ ಕಾಡು ಒಳಗಡೆ ಎಲ್ಲ ಏನೇ ಸ್ಟೋರಿ ಇದೆ ಗೊತ್ತಾ? ಅದು ಅಲ್ಲೆಲ್ಲ ಹೋಗಿ ನಾನು ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದೆ. ನಾನು ನಿಂತ್ಕೊಂಡು ನನಗೆ ಇನ್ನು ಮುಂದೆ ಹೋಗ್ಬಿಡುತ್ತೆ ಅಂತ ಅಂದೆ. ಅವ್ರು ಬರೋ ತನಕ ಒಂದು 12-13 ನಿಮಿಷ ಆಗಿದೆ ಅವ್ರು ನನ್ನ ಹುಡ್ಕೊಂಡ್ ಬರೋಕ್ಕೆ. ಈ ನನಗೆ ಎಲ್ಲಿಂದ ಏನ್ ಬರುತ್ತೋ ಏನೋ ಗೊತ್ತಿಲ್ಲ. ತಿರುಪತಿ ಕಾಡು ಸರ್, ಲಗಾಮಲ್ಲಿ ಅಷ್ಟು ಕಂಟ್ರೋಲ್ ಇದ್ದಿದ್ರೆ ಕುದುರೆ ಅಲ್ಲಿವರೆಗೆ ಬಂದಿದೆ, ಅಲ್ಲೇ ಹಿಡಿತಾ ಇದ್ದಲ್ಲ. ಈಗ ಏನಾಗಿದೆ, ರಾಜರದ್ದು ಶೂಸ್ ಇರುತ್ತೆ ಗೊತ್ತಾ ನಿಮಗೆ, ಹಿಂಗಿದೆ ಸ್ಯಾಡ್ಲಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಬರ್ತಾ ಇಲ್ಲ. ಆ ಶೂಸ್ ಬೇರೆ ಇಷ್ಟ ಇಟ್ಟಿದೆ ಬಿಚ್ಚಾಗಿ. ನನಗೆ ಹಿಂಗ್ ಬಿಚ್ಚಕ್ಕೆ ಹೋಗಿ ಇದೇನಾರು ಎಗರಿದ್ರೆ ಮತ್ತೆ ಅಂದ್ಬಿಟ್ಟು ಅವ್ರು ಹೇಳಿರ್ತಾರೆ ಛತ್ರಿ ಓಪನ್ ಮಾಡ್ಬೇಡಿ ಅಂತ. ಇವ್ರ ಪಾಪ ಅಸಿಸ್ಟೆಂಟ್ ಗೊತ್ತಾಗದೆ ಛತ್ರಿ ಗಿತ್ರಿ ಹಿಡಿದ್ಬಿಟ್ರು. ಬಟ್ ಅದನ್ನ ನೋಡಿದ್ಮೇಲೆ ನೀವು ನಂಬಲ್ಲ, ಒಬ್ಬ ವ್ಯಕ್ತಿ ಆ ಕಡೆ ವಿಜಯವ್ರ ಕುದುರೆ ಇಟ್ಕೊಂಡಿರೋರು, ಇನ್ನೊಬ್ಬ ನನ್ನ ಕುದುರೆ ಇಟ್ಕೊಂಡಿರೋರು. ಅದಾದ್ಮೇಲೆ ಒಂದು ಶಾರ್ಟ್ ಬಂತು. ನಾನು ಹಂಗೂ ಕೇಳಿದೆ, ಸರ್ ಏನು ಸರ್ ಇದು ಅಂತ. ಹಿಂಗೆ ಕರ್ಕೊಂಡು ಹೋಗೋದು ನೋಡಿ, ನಿಮ್ಮ ಅಪ್ರಾಣೆ ಗೊತ್ತಲ್ಲ, ಗ್ರೀನ್ ಬಟ್ಟೆ ಕೊಟ್ಬಿಟ್ಟು ನನ್ನ ಕುದುರೆ ಹಿಂಗೆ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕೇಳಿ ನಾನು ಬರ್ತೀನಿ, ಇಲ್ಲ ನಾನು ನಡ್ಕೊಂಡು ಬರ್ತೀನಿ ಸರ್, ನನಗೆ ಬೇಡ. ನಾನು ಹಿಂಗೆ ಹಿಡ್ಕೊಂಡು ಈ ಕಡೆ ಅವರು ಹೇಳಿದ್ರು, ಹೆಂಗೂ ಹಿಡ್ಕೊಂಡಿದ್ಯಾ ನನ್ನ ಕುದುರೆ ಹಿಡ್ಕೊಂಡ್ಬಿಡು ಅಂದ್ರೆ ಭಯ ಆಗುತ್ತದು ಆ ಟೈಮಲ್ಲಿ. ನಾವು ಬರೀ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಮೇಡಮ್ ಪ್ಲೀಸ್ ಎಗರೋಕೆ ನೋಡ್ಬೋದು. ಅದು ಇಲ್ಲಿಂದ ಹಿಂಗೆ ಕೂಸಿರ್ತಾರೆ ನಮ್ಮನ್ನ, ಉಸಿರಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಆಸ್ ಈಸಿ ಓಪನಿಂಗ್ ದಿಸ್ ಜಿಪ್.
It is difficult. Bad way about us. ಸರ್ 2024 ಮ್ಯಾಕ್ಸ್ ಇಂದ ಎಂಡ್ ಆಗ್ತಾ ಇದೆ. 25 ಅಲ್ಲಿ ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಸುದೀಪ್ ಸರ್ ಇಂದ? Sir, I told you, sir. Let me give you a briefing. All right. 2022. When 2021 I finished. What is that? Vikrant. January I was struck with COVID, very serious COVID, which is the third phase, which is a very scary phase. 6 days ನಾನು ಹಾಸ್ಪಿಟಲೈಸ್ಡ್ ಆಗಿದೆ ಸರ್. ಅಲ್ಲಿಂದ ಸಿಕ್ಕಾಪಟ್ಟೆ ಹೈ ಡೋಸ್ ಮೆಡಿಸಿನ್ ಇಟ್ಟು ಹೊರಗೆ ಬಂದವನು. ನನಗೆ ಆಲ್ಮೋಸ್ಟ್ 9 months ಆಯಿತು. ಅಂದರೆ ಕಂಪ್ಲೀಟ್ಲಿ ಎಲ್ಲದು ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಬಿಡಲ್ಲ, ಇವಾಗ ಹೈ ಡೋಸಲ್ಲಿದ್ದೀರಾ, ಹಾರ್ಟ್ ಇದೆಲ್ಲ ಹೇಳಿರ್ತಾರೆ ನನಗೆ. ಸೊ ಆ ಪೀರಿಯಡಲ್ಲಿ ಏನಾಗುತ್ತೆ, ನಿಮ್ಗೆ ಹೈ ಡೋಸ್ ಮೆಡಿಸಿನ್ ಒಟ್ಟಿಗೆ ಯು ಹ್ಯಾವ್ ಟು ಈಟ್ ಅ ಲಾಟ್. ಸೊ ಯು ಗೋ ಲಿಟಲ್ ಔಟ್ ಆಫ್ ಶೇಪ್, ವಿಚ್ ವಾಸ್ ನಾಟ್ ಮೀ. ಇನ್ನೇನು ಅವಾಗ್ಲೂ ಸ್ವಲ್ಪ ಟೈಮ್ ಆದಮೇಲೆ ಇವಾಗಿಂದ ನೀವು ವರ್ಕೌಟ್ ಮಾಡ್ಬೋದು ಅಂದರೆ ಯಾವ ಥರ 5 ನಿಮಿಷ ಸ್ಕೂಲ್ ಡ್ರಿಲ್ಲು ಹಿಂಗೆ ಇಷ್ಟ ಮಾಡಬೇಕು, ಅದ್ರ ಮೇಲೆ ಮಾಡೋಂಗಿಲ್ಲ ನೀವು, ಅಲ್ಲಿಂದ ಹೋಗ್ತಾ ಇರಬೇಕು. ದೆನ್ ಫೈನಲಿ ಐ ರೀಚ್ಡ್ ಅ ಪ್ಲೇಸ್ ವೇರ್ ಐ ಕುಡ್ ವರ್ಕ್ಔಟ್ ಫಾರ್ 20 minutes with a little weight. I was struck with second time COVID. That took away another 4 months. ಸೊ ಅಲ್ಲಿಂದ ವಾಪಸ್ ಬರಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಇಫ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ ಮೈ ಲುಕ್, ನಾನು ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ದಟ್ ಟುಕ್ ಅವೇ ಸಮ್ ಟೈಮ್. ಓಕೆ, ದಟ್ ವಾಸ್ ಅ ಹೆಲ್ತ್ ಫೇಸ್. ದೆನ್ ಜುಲೈಯಲ್ಲಿ ನಾನು 2023 ಐ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದಾಗ ನಮ್ಮ ಆಸೆ ಇದ್ದಿದ್ದು ಜನವರಿ ಒಳಗೆ ರಿಲೀಸ್ ಆಗ್ಬಿಡ್ಬೇಕು ಸಿನಿಮಾ ಅಂತ. ಫ್ಲಡ್ ಆಗುತ್ತೆ, ಫ್ಲಡ್ ಆಗಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಎಲ್ಲರದ್ದು ಡೇಟ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ದೆರ್ ಆರ್ ಸಮ್ ಪ್ರೊಡಕ್ಷನ್ ಹರ್ಡಲ್ಸ್ ದಟ್ ಹ್ಯಾಪನ್, ದಟ್ ಇಸ್ ಓಕೆ, ದಟ್ಸ್ ನೆವರ್ ಮೈಂಡ್. ವೆನ್ ವಿ ವಾಂಟೆಡ್ ಟು ಕಮ್ ಇನ್ August, ಫ್ರಮ್ August it has been getting pushed to this. So eventually it is not that I didn't want to come or I didn't want to do. ಇವಾಗ ನಾನು ಅದೇ ಹೇಳಿದ್ನಲ್ಲ ನಿಮಗೆ, ನೆಕ್ಸ್ಟ್ 18 months ಅಲ್ಲಿ ಐ ಥಿಂಕ್ ಐ ಆಮ್ ಟ್ರೈಂಗ್ ಟು ಡೂ ಅಟ್ ಲೀಸ್ಟ್ 2 releases. ಐ ಆಮ್ ಟ್ರೈಂಗ್. ಎಲ್ಲ ಕತೆ ಓಕೆ ಮಾಡಿದ್ದೀವಿ, ಕೂತಿದ್ದೀವಿ. ಹೋಪ್ ವಿಲ್ ಟ್ರೈ ಸರ್. I want to. What will I do sitting at home? I want to. Sudeep, continuing from his question, you have lineup of producers and you can choose your directors, but why there are no story backups from an actor? I don't keep backups of any sort. No, but is it because it doesn't work at the time? It is a stimulation. No, see, like let me tell you, what excites you today might not excite you after some time. So I believe in going one film at a time and then seeing the happening nature. ಏನು ಓಡ್ತದೆ ಸೊಸೈಟಿಲಿ, ಯಾವ ಥರ ಸಿನಿಮಾ ಓಡ್ತದೆ, ಯಾವ ಮೂಡಲ್ಲಿದ್ದಾರೆ ಜನ. ನಾನು ಯಾವುದೋ 2 ವರ್ಷ 1.5 ವರ್ಷ ಹಿಂದೆ ಮಾಡಿ ಕತೆನ ಓಕೆ ಮಾಡ್ಕೊಂಡು ಕೂತ್ಕೊಂಡಾಗ ಇವಾಗ ಅದು ಔಟ್ಡೇಟೆಡ್ ಆಗಿರ್ಬೋದು. ಆಲ್ರೆಡಿ ಈ ಕತೆನ ಇನ್ನೊಬ್ಬ ಯಾರೋ ಚಿಕ್ಕದಾಗಿ ಹೇಳಿರ್ಬೋದು. ಹೌ ಡು ಯು ನೋ? It is very scary, Shardavre, because you are investing so much on it inside your life and money. ಏನಾದ್ರು ಚೂರು ಹೆಚ್ಚು ಕಮ್ಮಿ ಆ್ಯಂಡ್ ಇವಾಗ ಲೆಟ್ ಮಿ ಟೆಲ್, ಕೆಲವು ಸಿನಿಮಾಗಳು ನೋಡಿ, ಅವರು ಬರೀ ಪಾಪ್ಯುಲರ್ ಇದ್ದವರು ಒಂದು ಸಿನಿಮಾದಲ್ಲಿ ದೊಡ್ಡ ಹಿಟ್ ಆಗುತ್ತೆ, ಅದರಲ್ಲಿ ಕ್ಯಾರೆಕ್ಟರ್ ಡೆವಲಪ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಸಿನಿಮಾ ಅದನ್ನೇ ಸೀಕ್ವಲ್ ಮಾಡಿದಾಗ ಕ್ಯಾರೆಕ್ಟರ್ ಮೇಲೆ ಮಾಡಿರ್ತಾರೆ, ಆ್ಯಂಡ್ ದಟ್ ಟೇಕ್ಸ್ ದೆಮ್ ಗ್ಲೋಬಲ್. ಒನ್ ಸಿನಿಮಾ ಕ್ಯಾನ್ ಡೂ ಯು ಮ್ಯಾಜಿಕ್ ಇಫ್ ಯು ಆರ್ ಆ್ಯಕ್ಚುಲಿ ಇನ್ ದ ರೈಟ್ ಪ್ಲೇಸ್. ಅದರ್ವೈಸ್ 10 ಸಿನಿಮಾ ಮಾಡಿದ್ರು ಚೂರು 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 ಬೆಳೀತಾ ಇರ್ತೀವಿ. ಕರೆಕ್ಟ್. ಐ ಥಿಂಕ್ ಇಟ್ ಇಸ್ ಅಬೌಟ್ ಹಿಟ್ಟಿಂಗ್ ದ ರೈಟ್ ಕಾರ್ಡ್. ಐ ಥಿಂಕ್ ಪರ್ಪೆಚುವಲಿ ಎಲ್ಲರೂ ಅದನ್ನು ದರ್ಸ್ ಅ ಪರ್ಪೆಚುವಲ್ ಸರ್ಚ್. ಹೌ ಕೆನ್ ಯು ಬಿಲ್ಡ್ ಅ ಕ್ಯಾರೆಕ್ಟರ್, ಹೌ ಕೆನ್ ಯು ಬಿಲ್ಡ್ ಅ ಪರ್ಸನಾಲಿಟಿ. ಇವಾಗ ನೀವೊಂದು ಯಾವುದೋ ಒಂದು ಸಿನಿಮಾ ದೊಡ್ಡ ಹಿಟ್ ಆಯಿತು ಅಂದ ತಕ್ಷಣ ಸಡನ್ನಾಗಿ ಎಲ್ಲರೂ ಆ ಮೂಡಲ್ಲಿ ಇರ್ತಾರೆ. ಈಗ ಈ ಥರ ಸಿನಿಮಾ ಓಡ್ತು, ಆ ಥರ ಸಿನಿಮಾ ಓಡ್ತು. ಸಡನ್ಲಿ ಇಟ್ ಮೇ ವರ್ಕ್ ಅಟ್ ಟೈಮ್ಸ್, ಬಟ್ ಸಡನ್ಲಿ ನೀವು ಬೇರೆ ಥರನೇ ಸಡನ್ನಾಗಿ ಕೊಡೋಕ್ಕೆ ಹೋದಾಗ ದೆರ್ ಆರ್ ಟೈಮ್ಸ್ ದಟ್ ವೆನ್ ಪೀಪಲ್ ಆರ್ ಔಟ್ರೈಟ್ಲಿ ರಿಜೆಕ್ಟೆಡ್ ಇಟ್. ಇವಾಗ ನೀವು ಹೇಳಿದ್ರಿ ಸಡನ್ನಾಗಿ ಈ ಕೆಲವು ಸಿನಿಮಾ ಬರೋಕ್ಕಿಂತ ಮುಂಚೆ ಸಾಂಗ್ ಹಿಂಗೆಲ್ಲ ಸ್ವಲ್ಪ ಅವರ್ಷನ್ ಬಂದ್ಬಿಟ್ಟಿತ್ತು. ಈಗ ಸಡನ್ನಾಗಿ ಸಾಂಗ್ಸು ಸಡನ್ನಾಗಿದ್ದು ನಾವು ಈ ಸಾಂಗ್ ಇಲ್ಲದೆ ಇರೋರು ಸಡನ್ ಸಾಂಗ್ ತುರ್ಕು ಅಂತ ಹೇಳೋಕ್ಕಾಗಲ್ಲ, ಮಾಡಿಬಿಟ್ಟಿರ್ತಾರೆ ಸಿನಿಮಾನ. You get it? I think it's so fluctuating today, the thoughts, the ideas, and also the interest of the public. It is so fluctuating. One kade consistency illa, but I think that is what the world is today. It's an acceptable thing. Illi ನಾನು ಆಲ್ರೆಡಿ ಬ್ಯಾಕಪ್ ಇಟ್ಕೊಂಡು ಇದೇ ಮಾಡ್ತೀನಿ. ಮೇ ಬಿ ಕಪಲ್ ಆಫ್ ಮಂತ್ಸ್, ಲೈಕ್ ಈ ಸಿನಿಮಾ ಮುಗಿತಾ ಇದೆ, ಇನ್ನೊಂದು 2 ತಿಂಗಳು ಅಂದಾಗ ಒಂದು ಕತೆ ಓಕೆ ಆಗಿ ಅದನ್ನು ಡೆವಲಪ್ ಮಾಡ್ತಾ ಕೂತಿದ್ದೀವಿ ಅಂದರೆ ದೆನ್ ಅಪ್ರಾಕ್ಸಿಮೇಟ್ಸ್ ಅಲ್ಲಿ ಇರ್ತೀವಿ ನಾವು. ದಿಸ್ ಇಸ್ ಜಸ್ಟ್ ಮೈ ಕನ್ಕ್ಲೂಷನ್, ಡೋಂಟ್ ಗೋ ಬೈ ಇಟ್, ಬಟ್ ಐ ಫೀಲ್ ಲೈಕ್ ದಟ್. ಸೊ you are one among a very